ಜೈ ಶಂಕರ ಸಾಂಬ ಸದಾ ಶಿವ. ಶಿವನಲ್ಲಿ ಶರಣಾಗಿರಣ್ಣ, ಶಿವನಲ್ಲಿ ಶರಣಾಗಿರಣ್ಣ. ಶಿವನಲ್ಲಿ ಶರಣಾಗಿರಣ್ಣ, ನಿಮ್ಮ ಭವದ ಕೋಟಲೆಯನ್ನ ಪರಿಹರಿಪ ನನ್ನ. ಶಿವನಲ್ಲಿ ಶರಣಾಗಿರಣ್ಣ. ಹೂವಿನಲ್ಲಿ ಗಂಧ ಇರುವಂತೆ ಶಿವನ ಆವಾಸ ವಿಶ್ವದೊಳಗಂತೆ. ಹೂವಿನಲ್ಲಿ ಗಂಧ ಇರುವಂತೆ ಶಿವನ ಆವಾಸ ವಿಶ್ವದೊಳಗಂತೆ. ಎಲ್ಲ ಠಾವಿನಲ್ಲಿ ತುಂಬಿರುವ ಚಿನ್ಮಯ, ಎಲ್ಲ ಠಾವಿನಲ್ಲಿ ತುಂಬಿರುವ ಚಿನ್ಮಯ ಭಾವಕ್ಕೆ ಸರಿಯಾಗಿ ಕಾಣಿಸುವ ಠಾವಿನಲ್ಲಿ ತುಂಬಿರುವ ಚಿನ್ಮಯ ಭಾವಕ್ಕೆ ಸರಿಯಾಗಿ ಕಾಣಿಸುವನಂತೆ. ಶಿವನಲ್ಲಿ ಶರಣಾಗಿರಣ್ಣ ಅಣ್ಣ, ಶಿವನಲ್ಲಿ ಶರಣಾಗಿರಣ್ಣ ಅಣ್ಣ, ಶಿವನಲ್ಲಿ ಶರಣಾಗಿರಣ್ಣ. ಜೈ ಶಂಕರ ಸಾಂಬ ಸದಾ ಶಿವ. ಮಹಾತ್ಮರೇ, ನಿಮಗೆ ವಂದಿಸುವೆವು. ರಾಮಚಂದ್ರ, ನಿಮಗೆ ಮಂಗಳವಾಗಲಿ. ರಾಮಚಂದ್ರ, ನಿನ್ನ ದರ್ಶನ ಭಾಗ್ಯದಿಂದ ನಮ್ಮ ಋಷಿವರ್ಗವೆಲ್ಲವೂ ಪಾವನವಾಯಿತು. ಅಲ್ಲದೆ ನಮ್ಮ ವನದಲ್ಲಿರುವ ಗಿಡ ಮರಗಳೆಲ್ಲವೂ ಸುಗಂಧಭರಿತವಾದ ಪುಷ್ಪಗಳಿಂದಲೂ ಸುಮಧುರವಾದ ಫಲಗಳಿಂದಲೂ ತುಂಬಿ ಹೋಯಿತು. ಮಹಾತ್ಮರೇ, ನಮಗೆ ವಾಸ ಮಾಡಲು ತಕ್ಕನಾದ ಸ್ಥಳವನ್ನು ಅಪ್ಪಣೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ರಾಮಚಂದ್ರ ಮಹಾತ್ಮರೇ, ಅದು ಅಲ್ಲಿ ನೋಡು, ಅಲ್ಲಿ ಕಾಣುವ ದಂಡಕಾರಣ್ಯವು ನಿಮ್ಮ ವಾಸಕ್ಕೆ ಯೋಗ್ಯವಾಗಿರುವುದು. ಅಲ್ಲದೆ ಪರಶಿವನಿಂದ ನನಗೆ ದೊರೆತಿರುವ ಈ ಕೋದಂಡವನ್ನು ತೆಗೆದುಕೋ. ರಾಮಚಂದ್ರ, ಇಂದಿನಿಂದ ನಿನಗೆ ಕೋದಂಡಪಾಣಿ ಎಂಬ ನಾಮಧೇಯ ಉಂಟಾಗಲಿ. ಅಮ್ಮ ಸೀತಾ, ಇಂದಿನಿಂದ ನಿನ್ನನ್ನು ದೇವಿ ಎಂದು ಕರೆಯುವಂತಾಗಲಿ. ಲಕ್ಷ್ಮಣ, ಮಹಾತ್ಮರೇ, ಇಂದಿನಿಂದ ನಿನ್ನನ್ನು ಸೌಮಿತ್ರಿ ಎಂದು ಕರೆಯುವಂತಾಗಲಿ. ಮಹಾಪ್ರಸಾದ ಮಹಾತ್ಮರೇ. ಮಹಾತ್ಮರೇ, ನಾವು ಇನ್ನು ಹೊರಡಲು ಅಪ್ಪಣೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಸೀತಾರಾಮ ಲಕ್ಷ್ಮಣರೇ, ನೀವನ್ನು ಹೊರಟು ಬನ್ನಿ, ನಿಮಗೆ ಮಂಗಳವಾಗಲಿ. ಈ ದಂಡಕಾರಣ್ಯವು ಎಷ್ಟು ಮನೋಹರವಾಗಿರುವುದು ನೋಡಿದೆಯಾ? ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಳೆಲ್ಲವೂ ಜನಗೆ ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಳೆಲ್ಲವೂ ನನಗೆ ಲಕ್ಷ್ಮಣ. ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಳೆಲ್ಲವೂ ಎಲ್ಲ ಪುಷ್ಪವ ಚೆಲ್ಲಿರೆ ಮಾತಲ್ಲಲ್ಲಿ, ಎಲ್ಲಿ ಪುಷ್ಪವ ಚೆಲ್ಲಿರೆ ಮಾತಲ್ಲಲ್ಲಿ, ಎಲ್ಲಿ ನೋಡಲು ಶೋಭಿತಂ ಮಾತಲ್ಲಲ್ಲಿ, ಎಲ್ಲಿ ನೋಡಲು ಶೋಭಿತಂ.
ನಾವು ಎಷ್ಟು ಅನುಜ ಲಕ್ಷ್ಮಣ ಅನುಜ ಲಕ್ಷ್ಮಣ ಅಣ್ಣ, ಈ ದಂಡಕಾರಣಿಯು ಎಷ್ಟು ಮನೋಹರವಾಗಿ ನೋಡಿದೆಯಾ? ಹೌದು ಅಗ್ರಜ, ಈ ದಂಡಕಾರಣಿಯು ಬಹಳ ಮನೋಹರವೇ ಇರುವುದು. ನಾವು ಇಲ್ಲಿ ಇರೋದಾದರೆ ನಾವು ಇಲ್ಲಿ ವಾಸವಾಗಿದ್ದು ನಂತರ ಮುಂದಕ್ಕೆ ಪ್ರಯಾಣ ಮಾಡೋಣ. ಅಣ್ಣ, ಹಾಗೇ ಆಗಲಿ, ನಡಿ. ಹಾಗೆ ಆಗಲಿ, ನಡೆ. ಶಬ್ದವು ಲಕ್ಷ್ಮಣ, ಕೂಡಲೇ ಈ ಖಡ್ಗವನ್ನು ಸ್ವೀಕರಿಸು, ಕೂಡಲೇ ಆ ಪದೆಯ ಪ್ರಯೋಗಿಸು. ಯಾರೋ ಗಂಧರ್ವರು ಈ ಖಡ್ಗವನ್ನು ನನ್ನ ಕೈಯಲ್ಲಿ ಕೊಟ್ಟು ಅಲ್ಲಿ ಕಾಣುವ ಪ್ರಜೆಗೆ ಪ್ರಯೋಗಿಸು ಅಂತ ಹೇಳಿವರಲ್ಲ, ಇರಲಿ, ಅವರು ಮಾತಿನಂತೆ ಪ್ರಯೋಗಿಸುವನು. ಶಿವ ಶಿವ, ಇದೇನು ಆಶ್ಚರ್ಯವು! ಈ ಖಡ್ಗವು ರಕ್ತಮಯವಾಗಿರುವುದಲ್ಲ, ಇದನ್ನು ನೋಡಿದರೆ ಮುಂದೆ ಏನಾಗುತ್ತೋ ಕಾಣಿನಲ್ಲ. ಲಕ್ಷ್ಮಣ, ನೀನು ಚಿಂತಿಸಬೇಡ, ಬೇರೆ ಇಲ್ಲ. ನೀನು ಇಲ್ಲಿ ನಿಲ್ಲದ ಶ್ರೀರಾಮನಲ್ಲಿಗೆ ಹೊರಡು. ಗಂಧರ್ವರೇ, ತಮ್ಮಪ್ಪಣೆ ಅಂತಾಗಲಿ. ಓಹೋ ಓಹೋ, ಮೇವು ಬರಲಿದೆ. ಓಹೋ ಓಹೋ, ಮೇವು ಬರಲಿದೆ, ಮೇವು ಬರಲಿದೆ, ಎಲೆಗೆ ಮೇವು ಬರಲಿದೆ. ಮೇವು ಬರಲಿದೆ, ಎಲೆಗೆ ಮೇವು ಬರಲಿದೆ. ಆರಿ ಜೀವವ ಇರುವೆನು ನಾ, ಆರಿ ಜೀವವ ಇರುವೆನು ನಾ. ಇರಿದು ಎನ್ನ ಬಲ, ಉರಿ ಮುರಿದು ಎನ್ನ ಜಲ. ಇರಿದು ಎನ್ನ ಬಲ, ಉರಿ ಮುರಿದು ಎನ್ನ ಜಲ. ಜೀವ ಭಾವ ಮೇವು ಬರಲಿದೆ. ಜೀವ ಭಾವ ಮೇವು ಬರಲಿದೆ, ಮೇವು ಬರಲಿದೆ, ಎಲೆಗೆ ಮೇವು ಬರಲಿದೆ. ಈ ಸುಂದರವಾದ ಅರಣ್ಯದಲ್ಲಿ ನನ್ನ ಮಗನಾದ ಶುಂಭಾಸುರನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿರುವನು. ಅದು ಇಂದಿಗೆ ಮುಗಿಯುವುದು. ನಾನು ಈಗಲೇ ಹೋಗಿ ಆತನನ್ನು ಕರೆದುಕೊಂಡು ಹೋಗಿ ಮೃಷ್ಟಾನ್ನ ಭೋಜನವನ್ನು ಕೊಡಿಸಿ ನಮ್ಮಣ್ಣನಾದ ರಾವಣೇಶ್ವರ ಬಳಿಗೆ ಕರೆದುಕೊಂಡು ಹೋಗುವೆನು. ಮಗನೇ ಶುಂಭಾಸುರ, ಇಗೋ ನಾನು ಬರುತ್ತಿರುವೆನು, ಸಿದ್ಧರಾಗು. ಅಯ್ಯೋ ಮಗನೇ, ಶುಂಭಾಸುರ, ನಿನ್ನ ಮೇಲೆ ನಾನು ಎಷ್ಟೊಂದು ಆಸೆಗಳನ್ನು ಇಟ್ಟುಕೊಂಡಿದ್ದೆನು. ಆದರೆ ನಿನ್ನ ಶಿರಸ್ಸನ್ನು ನೋಡಿದರೆ ರಕ್ತವು ಕುದಿಯುತ್ತಿರುವುದು. ನನ್ನ ಮಗನನ್ನು ಕೊಂದ ಪಾಪಿಗಳು ಇಲ್ಲಿಯೇ ಎಲ್ಲಿಯೋ ಬಳಿಯಲ್ಲಿ ಇರಬೇಕು. ರಕ್ತವು ಬಿಸಿಯಾಗಿ ಕುದಿಯುತ್ತಿರುವುದು. ನಾನು ಈಗಲೇ ಹೋಗಿ ಅವರ ಎದೆಯನ್ನು ಬಗೆದು ರಕ್ತವನ್ನು ಇರಿಬಿಡುವೆನು. ಇಂದು ನಾನು ಪೊಂದುವೆನು ಆನಂದವಾ, ಇಂದು ನಾನು ಪೊಂದುವೆನು ಆನಂದವಾ. ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಇಂದು ನಾನು ಇಂದು ನಾನು ಪೊಂದುವೆನು ಆನಂದವ. ನಗರ ಕಲ್ಲು ಗುಡ್ಡೆಗಳ ಹುಲ್ಲು ಸಂದಿಗೆಯ ಮಾಡಿ, ನಗರ ಕಲ್ಲು ಗುಡ್ಡೆಗಳ ಹುಲ್ಲು ಸಂದಿಗೆಯ ಕೆಳಗಿದ್ದು ಸಾವಿಗೆಯ ಮಾಡಿ ತಿಂದು ಬಿಡುವೆ. ಇಂದು ನಾನು ಇಂದು ನಾನು ಇಂದು ನಾನು ಪೊಂದುವೆನು ಆನಂದವ. ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಪೊಂದುವೆನು ಆನಂದವ. ಮಗನೇ ಶುಂಭಾಸುರ,
ಬಹಳ ಮನೋಹರವಾಗಿ ಸತ್ಯವಾಗಿ. ಪ್ರಾಣೇಶ್ವರ, ಜನಕಿ, ಇದನ್ನು ಹೇಗೆ ಪ್ರಯೋಗಿಸುವುದು ನನಗೊಮ್ಮೆ ಹೇಳಿಕೊಡಬಾರದೆ? ಜನಕಿ, ಹೀಗೆ ನೋಡು, ನಾವು ಮೊದಲಿಗೆ ನರವಾಸನೆ ಹಿಡಿದುಕೊಂಡು ಮುಂದೆ ನನ್ನ ಮಗನಾದ ಶುಂಭಾಸುರನು ಕೊಂದ ಪಾಪಿಗಳು ಇಲ್ಲಿಯೇ ಬಳಿಯಲ್ಲಿ ಇರಬೇಕು. ತಲುಪಿದಾಗ ನರವಾಸನೆಯು ಬರುತ್ತಿರುವುದು. ಒಂದು ಸತಿ ಪ್ರಯೋಗಿಸಿ. ಇವರೇ ಇರಬೇಕು. ನನ್ನ ಮಗನಾದ ಶುಂಭಾಸುರನನ್ನು ಕೊಂದಿದವರು ಈಗಲೇ ಹೋಗಿ ಆವಾರೆಯನ್ನು ಬೈದ ರಕ್ತವನ್ನು ಕುಡಿದು ಬಿಡುವೆನು. ಅದೇ ಈ ರೀತಿಯಾಗಿ ಹಿಡಿದುಕೊಂಡು ಒಂದು ಮಾಸವನ್ನು ಹಿಡಿದು ಒದಸಲೆಂದು ಹೋದರೆ ನಮ್ಮ ಒದಸಲು ಮನಸ್ಸು ಬರುವುದಲ್ಲ. ಸಂತೋಷದಾಯಕ ಏನು ಮಾಡಲಿ? ಗುರಿಯನ್ನು ನಾನೇನು ಮಾಡಲಿ? ನಾನೀಗಲೇ ವರಿಸುವೆ, ನಾನೀಗಲೇ ನಾನೀಗಲೇ ವರಿಸುವೆ, ನಾನೀಗಲೇ ಏನಾದರೂ ಮಾಡಲಿ, ಏನಾದರೂ ಆಗಲಿ, ವರಿಸುವೆ ನಾನೀಗಲೇ ವರಿಸುವೆ, ನಾನೀಗಲೇ. ನೋಡು, ಕಲ್ಲು ಮಂಚದ ಮೇಲೆ ಪಲ್ಲವನೆ ಹಾಕಿ, ಕಲ್ಲು ಮಂಚದ ಮೇಲೆ ಪಲ್ಲವನೆ ಹಾಕಿ ವಲ್ಲಭನ ನನ್ನ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡು, ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡು, ನಾನೀಗಲೇ ಬಲಿಸುವೆ, ನಾನೀಗಲೇ. ಗುಂಡು ಮಲ್ಲಿಗೆಯ ಹೂವ ಮಲ್ಲೆಯಲ್ಲಿ ಮುಡಿದುಕೊಂಡು, ಗುಂಡು ಮಲ್ಲಿಗೆಯ ಹೂವ ಮಲ್ಲೆಯಲ್ಲಿ ಮುಡಿದು ನನ್ನ ಗಂಡನನ್ನ ಮಾಡಿಕೊಂಡು ಗಂಡವ ಕುಡಿದುವೆ, ನಾನೀಗಲೇ ಬಲಿಸುವೆ, ನಾನು ಎಷ್ಟೇ ರೀತಿ ನರ್ತಿಸಿದರೂ ನನ್ನ ಕಡೆ ಸುಳಿವೇ ಇಲ್ಲವಲ್ಲ. ಏನು ಮಾಡಲಿ? ಶಾಂಭವ್ಯವ ಪ್ರಸನ್ನಳಾದ ನಾನು ಓರ್ವ ಸುಂದರ ಯುವತಿಯಂತೆ ವೇಷವನ್ನು ಧರಿಸಿಕೊಂಡು ಮಾಯವಾಗಿ ಬಂದು ಈತನನ್ನು ಬಯಸಿದೆ. ಜೈ ಶಾಂಭವಿ. ಯವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಈ 3 ಲೋಕಕ್ಕೂ ಸುಂದರಿಯು ನಾನೇ ಅಲ್ಲವೇ? ಸುಂದರಿಯಲ್ಲವೇ ಜಗದಳು ನಾನು, ಸುಂದರಿಯಲ್ಲವೇ ಜಗದಳು ನಾನು, ಜಗದಳು ನಾನು, ಜಗದಳು ನಾನು, ಜಗದಳು ನಾನು, ಜಗದಳು ನಾನು, ಸುಂದರಿಯಲ್ಲವೇ ಜಗದಳು ನಾನು. ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರನು, ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರನು, ಅಕ್ಕರದೆಂತಕ್ಕಿದನು, ಅಕ್ಕರದೆಂತಕ್ಕಿದನು, ಭಯವಿಲ್ಲ ಏನಗೆ, ಸುಂದರಿಯಲ್ಲವೇ ಜಗದಳು ನಾನು, ಜಗದಳು ನಾನು, ಜಗದಳು ನಾನು. ಆಹಾ, ಏನು ರೂಪು, ಏನು ಲಾವಣ್ಯ! ಇರಲಿ,
ಈ ನನ್ನ ಚಮತ್ಕಾರಗಳಿಂದ ನಾನೇ ಅವನ ಸಮೀಪಕ್ಕೆ ಹೋಗಿ ಮಾತನಾಡಿಸುವೆನು. ಓ ನಾನೇ ಸಮೀಪಕ್ಕೆ ಹೋಗಿ ಆತನನ್ನು ಮಾತನಾಡಿಸುವೆ. ಎಲೈ ಸುಂದರಾಂಗ, ನವ ಯೌವನ ಸಂಪನ್ನನಾಗಿ ಈ ಸುಂದರಿಯೊಡನೆ ಈ ದಂಡಕಾರಣ್ಯದಲ್ಲಿ ವಾಸವಾಗಿರಲು ಕಾರಣವಾದರೂ ಏನು? ಅಷ್ಟಕ್ಕೂ ನಿನ್ನ ಬಳಿ ನಾನೊಂದು ವಿಚಾರವನ್ನು ಹೇಳಬೇಕು. ಅದಿರಲಿ, ಮೊದಲು ನೀನು ಇಲ್ಲಿಗೆ ಬರಲು ಕಾರಣವೇನು? ನೀನು ಯಾರು ತಿಳಿಸು. ಎಲೆ ಸ್ತ್ರೀಯಲೇ, ನಾವು ಅಯೋಧ್ಯಾಧಿಪತಿಯಾದ ದಶರಥ ರಾಜನ ಮಕ್ಕಳು. ನಮ್ಮ ಹೆಸರು ರಾಮ ಲಕ್ಷ್ಮಣನು. ಏಕೆಯೂ ನಮ್ಮ ಧರ್ಮಪತ್ನಿಯಾದ ಸೀತಾದೇವಿಯು. ನಾವು ಪಿತೃವಾಕ್ಯ ಪರಿಪಾಲನೆಗಾಗಿ ಈ ಅರಣ್ಯಕ್ಕೆ ಬಂದಿರುವೆವು. ನೀನು ಯಾರು? ನೀನು ಈ ಘೋರಾರಣ್ಯದಲ್ಲಿ ಸಂಚರಿಸಲು ಕಾರಣವೇನು? ಆಹಾ, ನಾನು ಯಾರೆಂಬುದನ್ನು ಹೇಳಬೇಕೇ? ಪಾಪ, ನಾನು ಯಾರು ಎಂದು ಹೇಳಿದರೆ ನೀನು ಭಯಪಡುವೆಯೋ ಏನು? ಭಯವೇದಕ್ಕೆ ಇರುವ ಸಂಗತಿಯನ್ನು ತಿಳಿಸು. ತಿಳಿಸಲೇ? ನನ್ನ ಸಂಗತಿಯನ್ನು ನಾನು ತಿಳಿಸುವೆನು. ಮೊದಲು ನಿನ್ನ ಪಕ್ಕದಲ್ಲಿರುವಳಲ್ಲ ನಿನ್ನ ಸ್ತ್ರೀ, ಅವಳನ್ನು ಜಾನಕಿ. ಪ್ರಿಯಾ, ಇಲ್ಲಿಗೆ ಬಾ. ನಾನೇ ಬರಲೇ? ನಾನೇ ಬರುತ್ತೇನೆ. ನನ್ನನ್ನು ನೋಡಯ್ಯ. ನಿನ್ನ ಪತ್ನಿಗಿಂತಲೂ ನಾನು ಸುಂದರವಾಗಿಲ್ಲವೇ? ನಿನ್ನ ಹಾಗೆ ಗುಂಡು ಗುಂಡಾಗಿಲ್ಲವೇ? ನಿನ್ನ ಹಾಗೆ ಉದ್ದಗಿಲ್ಲವೇ? ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ. ಇಬ್ಬರು ನಾನು ಏಕಪತ್ನಿ ವ್ರತಸ್ಥನು. ಪರಸ್ತ್ರೀಯರನ್ನು ಮಾತೃ ಸಮಾನವಾಗಿ ಕಾಣುವುದು. ನೀನು ಯಾರು ಮೊದಲು? ಹಾಗೇನಾದರೂ ನಿನಗೆ ಅಪೇಕ್ಷೆ ಇದ್ದಲ್ಲಿ ಆ ವನದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರೋನು, ಅಲ್ಲಿಗೆ ಹೋಗು. ನಿನ್ನ ಇಷ್ಟವು ಪೂರ್ತಿಯಾಗುವುದು. ನಾನು ಯಾರು ಎಂದು ಕೇಳಲೇ ಇಲ್ಲ. ಕೇಳು, ನಾನು ಹೇಳುತ್ತೇನೆ. ನೀನು ಯಾರಾದರೇನು, ಅಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರೋನು, ನಿನ್ನೆ ಅಲ್ಲಿಗೆ ಹೋಗು. ನಿನ್ನ ಇಷ್ಟವು ಪೂರ್ತಿಯಾಗುವುದು. ಹಾಗಾದ್ರೆ ನೀನಿಂದ ಸಾಧ್ಯವಿಲ್ಲವೇ ಪ್ರಿಯಾ? ನಾನು ಅಲ್ಲಿಗೆ ಹೋಗಲೇ? ಯಾರಾದರೆ ನನಗೇನಂತೆ ಬಿಡು, ನಾನು ಅಲ್ಲಿಗೆ ಹೋಗುತ್ತೇನೆ. ಮನೋಹರ, ಓ ಮನೋಹರ, ಪ್ರಿಯಾ. ಆಹಾ, ಆ ಸುಂದರಾಂಗನು ಹೇಳಿದಂತೆ ಈತನು ಸುರಸುಂದರಾಂಗನೇ. ಆತನಿಗಿಂತಲೂ ಈತನು ಬಹಳ ಸುಂದರವಾಗಿರುವನು. ನವಮೋಹನಾಂಗ ನಿವ ಚಂದಿರನಲ್ಲದೆ ಮೇವಾ
ಆತನು ಹೇಳಿದಂತೆ ಈತನು ಸುರಸುಂದರಾಂಗನೇ ಸರಿ. ಈತನನ್ನು ನೋಡುತ್ತಿದ್ದರೆ ನನ್ನ ಮನಸ್ಸೆಲ್ಲವೂ ಪುಳಕಿತವಾಗುತ್ತಿರುವುದು. ಏನು ಮಾಡಲಿ, ಇಂದಿನಿಂದ ಅಪ್ಪಿಕೊಳ್ಳಲು. ಛೀ ಮೂರ್ಖಳೆ, ದೂರ ನಿಲ್ಲು. ಏಕಾಗಿಯಾಗಿ ಬಂದು ದುರಾಚಾರವನ್ನು ಮಾಡಿವ್ಯಾ? ಮೊದಲು ನೀನು ಯಾರೆಂಬುದು ತಿಳಿಸು. ನಾನು ಯಾರು ಎಂದು ತಿಳಿಸಿದರೆ ನೀನು ಭಯಪಡುವುದಿಲ್ಲ ತಾನೆ? ಭಯವೇತಕ್ಕೆ ಇರೋ ಸಂಗತಿಯನ್ನು ತಿಳಿಸು. ಲಂಕಾಧಿಪತಿ ರಾವಣೇಶ್ವರನಿಗೂ ಕರಾದೂಷಣರಿಗೂ ಸಹೋದರಿಯಾದ ನನ್ನನ್ನು ಶೂರ್ಪಣಖ ಎಂದು ಕರೆಯುವರು. ಹಾಗಾದರೆ ನೀನು ಇಲ್ಲಿಗೆ ಯಾಕೆ ಬಂದೆ? ಪ್ರಿಯ, ಸತ್ಯವನ್ನು ಹೇಳಲೆ, ಈ ನಿನ್ನ ರೂಪಿಗೆ ಮರುಳಾಗಿ ಬನಸೋತು ಬಂದಿರನು. ಬಾ ಪ್ರಿಯ, ನನ್ನನ್ನು ವರಿಸು. ಏನು ಏನು ನನ್ನಲ್ಲೇ ನಿನಗೆ ಮೋಹಿತವೇ? ಹೌದು ಪ್ರಿಯ, ನಿನ್ನಲ್ಲೇ ಮೋಹಿತವು. ಆಸೆಯ ತರವೇ ಅಸುರನ ತರುಣಿ. ಪ್ರಿಯ, ಓ ಪ್ರಿಯ, ಆಸೆಯ ತರವೇ ಅಸುರನ ತರುಣಿ. ಅಸಮನೆಸೆಗಳು ದಸಸಿರಗೋ. ಬಾ ಪ್ರಿಯ, ನನ್ನನ್ನು ವರಿಸು. ಅಸಮನೆಸೆಗಳು ದಸಸಿರಗೋದರೆ ಆಸೆಯ ತರವೇ ಅಸುರನ ತರುಣಿ. ಪ್ರಿಯ, ಪ್ರಿಯ, ಮನುಜರು ನಾವು ಧನುಜಯ ನೀನು. ಆದರೆ ಪ್ರಿಯ, ನಾನು ಸುಂದರವಾಗುತ್ತವೆ. ಮನುಜರು ನಾವು ಧನುಜಯ ನೀನು. ಮನಸಿದ ನಾಟಕ್ಕೆ ಮನವಿಡಬಹುದೇ? ಮನಸಿದ ನಾಟಕ್ಕೆ ಮನವಿಡಬಹುದೇ? ಮನಸಿದ ನಾಟಕ್ಕೆ ಮನವಿಡಬಹುದೇ? ಆಸೆಯ ತರವೇ ಅಸುರನ ತರುಣಿ. ತರುಣಿ ಛೀ ಮೂರ್ಖಳೆ, ದೂರ ನಿಲ್ಲು. ಅಲ್ಲಿ ನಮ್ಮ ಅಣ್ಣನವರು ಇವರು, ನೀನು ಅಲ್ಲಿಗೆ ಹೋಗು. ನಾನು ನಿಮ್ಮ ಅಣ್ಣನಿಗೆ ಹೋಗಿದ್ದನು ಪ್ರಿಯ. ಆತನೇ ನನ್ನನ್ನು ಇಲ್ಲಿಗೆ ಕಳಿಸಿದನು. ಒಲಿದು ಬಂದ ಸ್ತ್ರೀಯನ್ನು ಬೇಡ ಎನ್ನಬಾರದು. ಬಾ ಪ್ರಿಯ, ನನ್ನನ್ನು ವರಿಸು. ಛೀ ಮೂರ್ಖಳೆ, ದೂರ ನಿಲ್ಲು. ಪ್ರಿಯ, ಏನಿದು ಮಹದಾಶ್ಚರ್ಯ. ಪ್ರಿಯ, ಪ್ರಿಯ, ಆಹಾ, ಏನಿದು ಮಹದಾಶ್ಚರ್ಯ. ವೀಣಾಕ ಭಾವಗುಳಿ ರೀತಿ ತೋರಿಸಿದೆ. ವೀಣಾಕ ಭಾವಗುಳಿ ರೀತಿ ತೋರಿಸಿದೆ. ಏನಿದು ಮಹದಾಶ್ಚರ್ಯ. ಆಹಾ, ಏನಿದು ಮಹದಾಶ್ಚರ್ಯ. ನಾರಿ ಶಿರೋಮಣಿ ಬಾರ ನಂತರ ಏನೆ. ಓ ಪ್ರಿಯ, ನಾರಿ ಶಿರೋಮಣಿ ಬಾರ ನಂತರ ಏನೆ. ವೀಣಾಂಕ ಬಾಬದು ಈ ರೀತಿ ತೋರಿಸಿದೆ. ಪ್ರಿಯ, ವೀಣಾಂಕ ಬಾಬದು ಈ ರೀತಿ ತೋರಿಸಿದೆ. ಏನಿದು ಮಹದಾಶ್ಚರ್ಯ. ಆಹಾ, ಏನಿದು ಮಹದಾಶ್ಚರ್ಯ. ಆಹಾ, ಏನಿದು ಮಹದಾಶ್ಚರ್ಯ. ಎಲೆ ಸೀಡೆ, ಅಲ್ಲಿ ನಮ್ಮ ಅಣ್ಣನವರು ಇರೋದು, ನೀನು ಅಲ್ಲಿಗೆ ಹೋಗು. ಹೋಗಲೇಬೇಕೆ? ಹೋಗಿ ಅಮ್ಮ, ಹೋಗಿ ಕೆಲವು ಗುರುತುಗಳನ್ನು ತೆಗೆದುಕೊಂಡು ಬಾ. ಏಕೋ ಝುಮ್ಮೆಂದಿತು ಮನವು, ಬೆಚ್ಚಿತು ತನುವು. ಏಕೋ ಕಾಣೆನು ಎಂದೋ ಅರಿಯೆನು ಇಂಥ ಸವಿರಾಗ. ಪ್ರಣಯಾಂತರನು ಭಾವ ಏಕೋ ಎಂದೋ. ಪ್ರಿಯ, ಓ ಪ್ರಿಯ, ಎಲೆ ಸೀಡೆ, ದೂರ ನಿಲ್ಲು. ಜ್ಞಾನದೇವ ನೀನೇ, ನನ್ನ ಎಲೆ ಸೀಡೆ. ಪ್ರಾಣಪತಿಯು ನೀನೇ. ಪ್ರಾಣದೇವ ನೀನೇ, ನನ್ನ ಪ್ರಾಣಪತಿಯು ನೀನೇ. ನಿನ್ನ ನೋಡಲು ಮಾತನಾಡಲು, ಮೂರ್ಖಳೆ, ದೂರ ನಿಲ್ಲು. ನಿನ್ನ ನೋಡಲು ಮಾತನಾಡಲು ಅಣ್ಣಾಯಿತು ಪ್ರೇಮ. ಏ ಮೂರ್ಖಳೆ, ದೂರ ನಿಲ್ಲು. ಪ್ರಿಯ,
ದೂರ ನಿಲ್ಲಲು ಬಂದಿಲ್ಲ, ಸಮೀಪಕ್ಕೆ ಬರಲು ಬಂದಿರು. ಅಣ್ಣ ಇದು ಪ್ರೇಮ ಏಕೋ ಎಂದೋ ಜನ್ಮದಿತು ಮನವು ಬೆಚ್ಚಿತು ಏಕೋ ಕಾಣೆನು ಎಂದೋ ಅರಿಯನು ಹಿಂದೆ ಸವಿನೋ ನಯಾಂತರನು ಭಾವ ನಯಾಂತರನು ಭಾವ ಪ್ರಣಯಾಂತರನು ಭಾವ. ಪ್ರಿಯ ಎಲೆ ಸೀಳೆ, ನಾನೀಗಲೇ ಹೋಗಿ ಗುರುತುಗಳನ್ನು ತರುವೆನು. ನೀನು ಇಲ್ಲಿಯೇ ಭದ್ರವಾಗಿ ನಿಂತಿರು. ಹೋಗಿ ಬರಲೇ? ಮೊದಲು ಹೋಗಿ ಬಾ. ಪ್ರಿಯಕರ ಹರಹರ, ನಾನು ಪುನಃ ಬಂದೆನು ಪ್ರಿಯ. ಜಾನಕಿ, ಪ್ರಿಯ, ನಾನು ನಿನ್ನ ತಮ್ಮನ ಬಳಿಗೆ ಹೋಗಿದ್ದೆನು. ಆತನು ಹೇಳಿದನು, ಮೊದಲೇ ನೀನು ಅಲ್ಲಿಗೆ ಹೋಗಿ ಬಂದಿರುವೆ, ನೀನು ನನ್ನ ಅತ್ತಿಗೆಯಾಗಬೇಕು, ನಾನು ನಿನ್ನನ್ನು ವರಿಸುವುದಿಲ್ಲ, ಹಾಗೆ ಹೀಗೆ ಎಂದು ಹೇಳಿ ಏನಾದರೂ ಒಂದು ಗುರುತುಗಳನ್ನು ತಂದರೆ ವರಿಸುತ್ತೇನೆ ಎಂದು ಹೇಳಿದರು. ಕೊಡಿ ಕೊಡಿ ಗುರುತುಗಳನ್ನು. ಜಾನಕಿ, ನೋಡಿದೀಯಾ ಲಕ್ಷ್ಮಣನು ಎಂತಹ ಚಮತ್ಕಾರವನ್ನು ಮಾಡಿರೋನು? ಬಹಳ ಚಮತ್ಕಾರಿಯ ಸ್ವಾಮಿ. ಹೀಗೆ ಬಾ. ಎಲ್ಲಿಗೆ ಬರಲಿ? ಸುಂದರಿ ಹೀಗೆ ಬಾರೆ, ಬೇಗ ಬಾರೆಯುವೆ. ಬರೀರಿ ಪ್ರಿಯ, ಬೇಗ ಬೇಗ ಬರೀರಿ, ವೇಳೆ ಆಗುತ್ತಿರುವುದು. ಸುಂದರಿ ಹೀಗೆ ಬಾರೆ, ಬೇಗ ಬಾರೆಯುವೆ. ರಾಘವೇಂದ್ರನ ಗುರುತು ಬರೆಯುವೆ. ರಾಘವೇಂದ್ರನ ಗುರುತು ಬರೆಯುವೆ. ಸುಂದರಿ ಹೀಗೆ ಬಾರೆ, ಬೇಗ ಬರೆಯುವೆ. ಮೂಗು ಮುಂದಲೆಗಳನ್ನು ಕೊಯ್ದು. ಏನಿಲ್ಲ, ವಿನೋದಕ್ಕಾಗಿ ಹೇಳಿದೆನೋ ಅಷ್ಟೇ. ಬೇಗ ಕಳುಹಯ್ಯ. ಲೇ ಸುಂದರಿ, ಇದನ್ನು ನನ್ನ ತಮ್ಮನಾದ ಲಕ್ಷ್ಮಣಿಗೆ ತೋರಿಸು. ಆತನು ನಿನ್ನನ್ನು ಅವಮಾನಿಸುವನೇ? ಏನಿಲ್ಲ, ಅವ ಮಾನಿಸುವನು. ಅವ ನನ್ನನ್ನೇ ಮಾನಿಸುವನೇ? ನಾನೇ ಹೋಗಿ ಬರಲಿ? ಅಕ್ಕ ಹೋಗಿ ಬರಲಿ? ಬಾವ ಹೋಗಿ ಬರುವೇನು? ಬಾವ ಹೋಗಿ ಬಾ. ಓ ಮನೋಹರ, ಪ್ರಿಯ ಬಾಬಾರೋ, ಪ್ರಿಯ ಬಾಬಾರೋ, ಪ್ರಿಯ ಬಾಬಾರೋ, ಬಾರೋ ಮುಖವತೋರೋ, ಮುಖವತೋರೋ, ಮುಖವತೋರೋ. ಸಾರಸಾಕಿ ಮೀರಿಯನ್ನ ಪ್ರೇಮವ ತೋರಿ, ಸಾರಸಾಕಿ ಮೀರಿಯನ್ನ ಪ್ರೇಮವ ತೋರಿ, ಪ್ರಿಯ ಪ್ರೇಮವ ತೋರಿ, ಪ್ರಿಯ ಪ್ರೇಮವ ತೋರಿ. ದೇಹವಿಂದು ಬಳಲಿಂದು ಬೆಳ್ಳಾಗಿದೆ ಪ್ರಿಯ, ದೂರ ನಿಲ್ಲು. ದೇಹವೆಲ್ಲ ಬಳಲಿಂದು ಬೆಳ್ಳಾಗಿದೆ. ಬಾಬಾರೋ ಪ್ರಿಯ ಬಾಬಾರೋ, ಪ್ರಿಯ ಬಾಬಾರೋ, ಬಾರೋ ಸುಖವತೋರೋ, ಸುಖವತೋರೋ, ಸುಖವತೋರೋ. ದೂರ ನಿಲ್ಲು. ಪ್ರಿಯ, ನಾನು ದೂರ ನಿಲ್ಲಲು ಬಂದಿಲ್ಲ. ನೀನು ಹೇಳಿದ ಹಾಗೆ ಗುರುತುಗಳನ್ನು ತಂದಿರುವೆನು. ಬಾ, ನನ್ನನ್ನು ವರಿಸು ಪ್ರಿಯ, ನೋಡು ಗುರುತುಗಳನ್ನು. ಮೂರ್ಖಳೆ, ವಿರೋಧ ನುಡಿದೀಯಾ? ನುಡಿಯುವುದಿಲ್ಲ ಪ್ರಿಯ, ಬೇಗ ಬಾ. ವಿರೋಧ ನುಡಿದೀಯಾ? ಆಡ್ತಾ ಪ್ರಿಯ, ಓ ಪ್ರಿಯ, ಆಡ್ತಾ ವಿರೋಧ ನುಡಿದೀಯಾ? ಸಾರಿ ಬೆಳ್ಳಿನೀಗ, ಸಾರಿ ಬೆಳ್ಳಿನೀಗ, ಸರಿ ಸಾರಿ ಹೋಗು ದೂರ ನಿಲ್ಲು. ಸಾರಿ ಬೆಳ್ಳಿನೀಗ, ಓ ಪ್ರಿಯ, ಕಾರು ಕವಚವ ತೋರುತ್ತ ಮುಖವನ, ಪ್ರಿಯ, ಕಾರು ಕವಚವ ತೋರುತ್ತ ಮುಖವನ. ಪರಪುರುಷನೇ ಚೀ ಚೀ ಚೀ. ವಿರೋಧ ನುಡಿದೀಯಾ? ವಿರೋಧ ನುಡಿದೀಯಾ? ಚೀ ಮೂರ್ಖಳೆ, ದೂರ ನಿಲ್ಲು. ನಮ್ಮಣ್ಣನ ಕೊಟ್ಟಿರೋ ಗುರುತುಗಳು ನೋಡೋವರೆಗೂ ಸುಮ್ಮನಿರು. ಕೆಲವು ಬೇಗನೆ ನನ್ನನ್ನು ವರಿಸಿದರೆ
ಇಲ್ಲವಾದರೆ ಘೋರವಾದ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಬಿಡುವನು. ದುಷ್ಟಳೇ, ಬಹು ಪಾಪಿಷ್ಟಳೇ, ನಿನ್ನಿಷ್ಟ ಕಷ್ಟವ ನೀಡೇ ನೀಡೇ ಶ್ರೇಷ್ಠವಾಗಿ ರೀತಿ ಕಣಕಲೋ, ಶ್ರೇಷ್ಠವಾಗಿ ರೀತಿ ಕಣಕಲೋ, ಕಷ್ಟವೂ ತಪ್ಪುದೇ ನಡೆ ನಡೆ ಭ್ರಷ್ಟೇ. ಹೋಗಿ ನಮ್ಮನೆ ರಾಮನ ಬಳಿ ಹೋಗಿ ಅವನಿಗೆ ಸರಿಯಾಗಿ ಶಿಕ್ಷೆ ಮಾಡಿದ್ದೇನೆ. ಅಲ್ಲ ರಾವಣ